ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ನಲ್ಲಿ ನಾವು ಮುಂಬರಲಿರುವಂಥ ಒಂದು GPSTR, HSTR ಮತ್ತು PSTR ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪತಂಜಲಿ ಮಹರ್ಷಿಗಳ ಒಂದು ಅಷ್ಟಾಂಗ ಯೋಗದ ಕುರಿತು ಬಹುಆಯ್ಕೆ ಪ್ರಶ್ನೋತ್ತರಗಳನ್ನ ನೋಡೋಣ. ಅಷ್ಟಾಂಗ ಯೋಗ ಅಂದರೆ ಇದು ರಾಜಯೋಗದಲ್ಲಿ ಬರುವಂಥದ್ದು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಇವು ಒಂದು ಯೋಗದ ಒಂದು ಮೆಟ್ಟಿಲುಗಳು ಅಂತ ಕರಿತೀವಿ. ಇದರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ವಿದ್ಯಾಶಾರದೆ ವತಿಯಿಂದ 3 ಹೊಸ ಬ್ಯಾಚ್ ಕೋರ್ಸ್ಗಳನ್ನು ಆರಂಭಿಸಿರುವಂಥದ್ದು. GPSTR ಅಭ್ಯಾಸ್, HSTR ಚಾಂಪಿಯನ್ ಮತ್ತು PSTR ವಿಜಯ್ ಅನ್ನುವಂಥ 3 ಬ್ಯಾಚ್ ಕೋರ್ಸ್ಗಳನ್ನ ಆರಂಭಿಸಿರುವಂಥದ್ದು. ಪ್ರತಿದಿನ ಲೈವ್ ಕ್ಲಾಸಸ್ ಇರುತ್ತೆ, ರೆಕಾರ್ಡಿಂಗ್ ಕ್ಲಾಸಸ್ಗಳನ್ನ ನೋಡ್ಬೋದು, PDF ನೋಟ್ಸ್ ಕೊಡ್ತೀವಿ ಮತ್ತು ರಾತ್ರಿ 8:30ರಿಂದ 10 ಗಂಟೆವರೆಗೆ ಲೈವ್ ಕ್ಲಾಸ್ಗಳನ್ನು ಸಹಿತ ಅಟೆಂಡ್ ಮಾಡ್ಬೋದು. ಇದರಲ್ಲಿ ಯಾವುದೇ ಒಂದು ಬ್ಯಾಚ್ ಕೋರ್ಸನ್ನು ಸೇರಿದ್ರು ಸಹಿತ ಉಳಿದಂಥ ಬ್ಯಾಚ್ ಕೋರ್ಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಒಂದು ಹೆಚ್ಚಿನ ಮಾಹಿತಿಗೆ ನಿಮಗೆ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 9380850076 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಫೀಸ್ ಬಂದುಬಿಟ್ಟು 1000 ರೂಪೀಸ್ ಇರುತ್ತೆ 6 ಮಂತ್ಗೆ. ಫಸ್ಟ್ ಕ್ವಶನ್ ನೋಡ್ರಿ. ಇದರಲ್ಲಿ ವಿಶೇಷವಾಗಿ ಒಂದು MCQಗಳಲ್ಲಿ ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮವನ್ನು ಕುರಿತು, ಯೋಗ ಶಿಕ್ಷಣದ ಮಹತ್ವ, ಅಷ್ಟಾಂಗ ಯೋಗ, ಯೋಗ ಪಥಗಳು, ಪ್ರಾಣಾಯಾಮ ಮತ್ತು ಧ್ಯಾನದ ಮಹತ್ವವನ್ನು ಕುರಿತು ಕ್ವಶನ್ಸ್ಗಳನ್ನ ನೋಡ್ತಾ ಇದ್ದೀವಿ. ಫಸ್ಟ್ ಕ್ವಶನ್ ಬಂದುಬಿಟ್ಟು ಯೋಗದ ಒಂದು ಪರಮ ಯೋಗ ಶಿಕ್ಷಣದ ಒಂದು ಮಹತ್ವ ಏನು ಅಂದ್ಕೊಂಡು ಕೇಳುವಂಥ. ದೇಹ, ಮನಸ್ಸು, ಆಲೋಚನೆಯನ್ನು ಏಕೀಕರಿಸುವುದು, ಸಂಪತ್ತನ್ನು ಗಳಿಸುವುದು, ದೈಹಿಕ ಬಲವನ್ನು ಮಾತ್ರ ಹೆಚ್ಚಿಸುವುದು, ಸಮಾಜದಿಂದ ದೂರ ಉಳಿಯುವುದು ಅಂದ್ಕೊಂಡು ಆಪ್ಷನ್ ಅದಾವೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಅದು ದೇಹ, ಮನಸ್ಸು ಮತ್ತು ಆಲೋಚನೆಯನ್ನು ಒಂದು ಏಕೀಕರಿಸುವುದು ಅನ್ನುವಂಥದ್ದು ಕರೆಕ್ಟ್ ಆನ್ಸರು. ಅಂದರೆ ದೇಹ, ಮನಸ್ಸು ಮತ್ತು ಆಲೋಚನೆಗಳ ಸಮ್ಮಿಲನವನ್ನೇ ಸಂಯೋಜಿಸುವುದನ್ನು ನಾವು ಯೋಗದ ಪರಮ ಗುರಿ ಅನ್ನುವಂಥ ಒಂದು ಹೆಸರಿಂದ ನಾವು ಕರಿತೀವಿ. ಇನ್ನು ಪತಂಜಲಿ ಮಹರ್ಷಿಗಳು ಪದಜ್ಞಾನದಿಂದ ಯಾವುದನ್ನು ಶುದ್ಧಿಗೊಳಿಸಿದರು ಅಂದ್ಕೊಂಡು ಕೇಳ. ಮಾತನ್ನು, ಶರೀರವನ್ನು, ಕಣ್ಣನ್ನು, ಉಸಿರಾಟವನ್ನು ಯಾವುದನ್ನು ಒಂದು ಶುದ್ಧಿಗೊಳಿಸಿದರು ಅಂದ್ಕೊಂಡು ಕೇಳು. ಇದಕ್ಕೆ ಸರಿಯಾದಂಥ ಉತ್ತರ ಒಂದು ಮಾತನ್ನು, ವಾಚ ಅಂತ್ಕೊಂಡು ಕರಿತೀವಿ. ಅಂದರೆ ಇಲ್ಲಿ ಒಂದು ವಾಕ್ಯನೇ ಬರ್ತೈತೆ ಬಂದು ಪತಂಜಲಿ ಅವ್ರದ್ದು ಇದರಲ್ಲಿ, ಪದೇನ ವಾಚಾಂ ಎಂದರೆ ಪದಜ್ಞಾನ ಮತ್ತು ವ್ಯಾಕರಣದಿಂದ ಮಾತಿನ ದೋಷಗಳನ್ನು ದೂರ ಸರಿಸಿದರು ಅನ್ನುವಂಥ ಪದಜ್ಞಾನದಿಂದ. ನೆಕ್ಸ್ಟ್, ತರ್ಕ ಮತ್ತು ತೀಕ್ಷ್ಣ ಬುದ್ಧಿಯಿಂದ ಜಗತ್ತಿನ ವಿಶ್ಲೇಷಣೆ ನಡೆಸುವಂಥ ಯೋಗ ಮಾರ್ಗ ಯಾವುದು ಅಂದ್ಕೊಂಡು ಕೇಳಿದರೆ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಬಂದ್ಬಿಟ್ಟು ಅದು ಜ್ಞಾನಯೋಗ. ಜ್ಞಾನಯೋಗ ಸರಿಯಾದಂಥ ಉತ್ತರ. ಜ್ಞಾನ ಮಾರ್ಗವು ವಿಚಾರಣೆ, ತರ್ಕ ಮತ್ತು ಜಗತ್ತಿನ ಸ್ವರೂಪದ ವಿಶ್ಲೇಷಣೆಯ ಒಂದು ಮೂಲಕ ಸತ್ಯವನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತೈತಿ. ಇನ್ನು ಪೂಜೆ, ಪ್ರಾರ್ಥನೆ, ಜಪ ತಪಗಳನ್ನು ಫಲಾಪೇಕ್ಷೆ ಇಲ್ಲದೆ ಮನಸ್ಸಿನಿಂದ ಒಂದು ಮಾಡುವಂಥದ್ದು. ಯಾವುದೇ ಪೂಜೆ, ಪ್ರಾರ್ಥನೆ, ಜಪ ತಪಗಳನ್ನು ಫಲಾಪೇಕ್ಷೆ ಇಲ್ಲದೆ, ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಶುದ್ಧ ಮನಸ್ಸಿನಿಂದ ಮಾಡುವಂಥದ್ದನ್ನು ನಾವು ಯಾವ ಯೋಗ ಅಂತ ಕರಿತೀವಿ ಅಂತಂದ್ರೆ ಅದು ಕರ್ಮಯೋಗ. ಕರ್ಮಯೋಗದಲ್ಲಿ ಬರುವಂಥ ಸ್ವಾರ್ಥವಿಲ್ಲದ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದ ಒಂದು ಶುದ್ಧ ಮನಸ್ಸಿನಿಂದ ಕರ್ಮಗಳನ್ನು ಮಾಡುವಂಥದ್ದೇ ಅದು ಕರ್ಮಯೋಗ. ಯಮದಲ್ಲಿ ಎಷ್ಟು ತತ್ವಗಳಿವೆ ಯಮದಲ್ಲಿ ಯಮ ಪಂಚಕ ಅಂತ್ಕೊಂಡು ಕರಿತೀವಿ. ಇದು ಒಂದು ಅಷ್ಟಾಂಗ ಮಾರ್ಗದಲ್ಲಿ ಒಂದು ಮೊದಲನೇ ಒಂದು ಮೆಟ್ಟಿಲು. ಇದು ಎಷ್ಟು ತತ್ವಗಳನ್ನು ಒಳಗೊಂಡೈತಿ ಅಂತ್ಕೊಂಡು ಕೇಳರು. ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಅದು 5 ತತ್ವಗಳು.
ಆ 5 ತತ್ವಗಳು ಯಾವುವು ಅಂತಂದರೆ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಯಮ ಪಂಚಕದಲ್ಲಿ ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಅಹಿಂಸೆ ಅಂದರೆ ಹಿಂಸೆ ಮಾಡದೇ ಇರುವಂಥದ್ದು, ಸತ್ಯ ಅಂತಂದ್ರೆ ಸುಳ್ಳನ್ನು ಹೇಳದೇ ಇರುವಂಥದ್ದು, ಆಸ್ತೇಯ ಅಂದರೆ ಕಳ್ಳತನ ಮಾಡದೇ ಇರುವಂಥದ್ದು, ಬ್ರಹ್ಮಚರ್ಯವನ್ನು ಪಾಲಿಸುವಂಥದ್ದು ಅಂದರೆ ನಮ್ಮ ದೇಹವನ್ನು ನಿಗ್ರಹಿಸುವಂಥದ್ದು, ಅಪರಿಗ್ರಹ ಅಂದರೆ ಹೆಚ್ಚಿನ ಸಂಪತ್ತನ್ನು ಸಂಗ್ರಹಿಸಿ ಇರುವಂಥದ್ದು. ಇನ್ನು ಕಾಯ ವಾಚ ಮನಸ ಹಿಂಸೆಯನ್ನು ಮಾಡದೇ ಇರುವುದು ಯಮದ ಯಾವ ತತ್ವವಾಗಿದೆ ನೋಡಿ. ಯಾವುದೇ ಬಗೆಯನ್ನು ನೋವುಂಟು ಮಾಡದೇ ಇರುವಂಥದ್ದು ಅದು ವಿಶೇಷವಾಗಿ ಒಂದು ಅಹಿಂಸೆಯಲ್ಲಿ ಬರುವಂಥ. ಯಾರಿಗೂ ಹಿಂಸೆಯನ್ನು ಮಾಡದೇ ಇರುವಂಥದ್ದು ಅಹಿಂಸೆಯಲ್ಲಿ ಬರುವಂಥದ್ದು. ಯಮದಲ್ಲಿ ಆಸ್ತೇಯ ಅಂದರೆ ಏನು ನೋಡಿ. ಡೈರೆಕ್ಟಾಗಿ ಎಕ್ಸಾಮಲ್ಲಿ ಇದೇ ರೀತಿ ಕ್ವಶನ್ ಕೇಳ್ತಾರೆ ಯೋಗದ ಮೇಲೆ. ಆಸ್ತೇಯ ಅಂದರೆ ಏನು? ಆಸ್ತೇಯ ಅಂತಂದ್ರೆ ಅದು ಕಳ್ಳತನ ಮಾಡದೇ ಇರುವಂಥದ್ದು. ಕಳ್ಳತನ ಮಾಡದೇ ಇರುವಂಥದ್ದಕ್ಕೆ ನಾವು ಆಸ್ತೇಯ ಅಂತ ಕರಿತೀವಿ. ಅಂದ್ರೆ ಆಸ್ತೇಯವನ್ನು ನಾವು ಅಭ್ಯಾಸ ಮಾಡುವುದರಿಂದ ಐಶ್ವರ್ಯ ತಾನಾಗೇ ಒಲಿದು ಬರುತ್ತದೆ ಅದು ತಿಳ್ಕೊಂಡು ನಮಗೆ ಯೋಗ ಸೂತ್ರ ಹೇಳುವಂಥದ್ದು. ತನ್ನ ಅವಶ್ಯಕತೆಯ ಮೇಲೆ ಹತೋಟಿಯನ್ನು ಹೊಂದಿ ಏನನ್ನು ಹೆಚ್ಚಾಗಿ ಸ್ವೀಕರಿಸದೇ ಇರುವುದು ಯಾವುದನ್ನು ಸೂಚಿಸುತ್ತದೆ? ಅಪರಿಗ್ರಹ, ಬ್ರಹ್ಮಚರ್ಯ, ಸತ್ಯ, ಶೌಚ. ಇದು ಯಮ ಪಂಚಕದಲ್ಲಿ ಬರುವಂಥ ಒಂದು 5ನೇ ಒಂದು ತತ್ವ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಬಂದುಬಿಟ್ಟು ಅದು ಅಪರಿಗ್ರಹ. ಅಪರಿಗ್ರಹ ಅಂತಂದ್ರೆ ತನ್ನದೆಂಬುದನ್ನು ಮತ್ತು ತನ್ನ ಅಗತ್ಯಗಳನ್ನು ಮಿತಿಗೆ ಒಳಪಡಿಸುವಂಥ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಉಳಿದುಕೊಂಡು ಉಳಿದಂಥದನ್ನು ದಾನ ಧರ್ಮವನ್ನು ಮಾಡುವಂಥ. ಅದಕ್ಕೆ ನಾವು ಅಪರಿಗ್ರಹ ಹತ್ತಿಕೊಂಡು ಕರಿತೀವಿ. ಇನ್ನು ಅಷ್ಟಾಂಗ ಯೋಗದ 2ನೇ ಮೆಟ್ಟಿಲು ಯಾವುದು? 2ನೇ ಮೆಟ್ಟಿಲು. 1ನೇ ಮೆಟ್ಟಿಲು ನೋಡಿದ್ವಿ ಯಮ. ಇನ್ನು 2ನೇ ಮೆಟ್ಟಿಲು ಯಾವುದು ಅಂತ ಎಕ್ಸಾಮಲ್ಲಿ ಕೇಳ್ತಿರ್ತಾರೋ. 5ನೇ ಮೆಟ್ಟಿಲು ಯಾವುದು, 4ನೇ ಮೆಟ್ಟಿಲು. ಭಾಳ ಸಲಕ್ಕೆ ಇರುವಂಥದ್ದು 8ನೇ ಮೆಟ್ಟಿಲು ಮತ್ತು 4ನೇ ಮೆಟ್ಟಿಲು. 2ನೇ ಮೆಟ್ಟಿಲು ಬಂದುಬಿಟ್ಟು ಅದು ನಿಯಮ. ನಿಯಮ 5 ಪಂಚಕಗಳನ್ನು ಒಳಗೊಂಡಿರುವಂಥದ್ದು. ಪ್ರಮುಖವಾಗಿ ನಿಯಮದಲ್ಲಿ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ ಅನ್ನುವಂಥ 5 ತತ್ವಗಳನ್ನು ನಿಯಮ ಪಂಚಕದಲ್ಲಿ ಕಾಣ್ತೀವಿ. ಇದು ವಿಶೇಷವಾಗಿ ವೈಯಕ್ತಿಕ ಆರೋಗ್ಯ ಮತ್ತು ನಡವಳಿಕೆಗೆ ಸಂಬಂಧಪಟ್ಟಂಥ ನೀತಿ ನಿಬಂಧನೆಗಳನ್ನು ಇದು ಒಳಗೊಂಡಿರುವಂಥದ್ದು ನಿಯಮ ಪಂಚಕ. ಇನ್ನು ಪ್ರಾಣಾಯಾಮದ ಪ್ರಕಾರಗಳು ಅಂತಂದಾಗ ದುಂಬಿಯಂತೆ ಮಕಾರದ ಜೇಂಕಾರವನ್ನು ಮಾಡುವಂಥ ಪ್ರಾಣಾಯಾಮ ಯಾವುದು ಹೊತ್ತಿಕೊಂಡು ಕೇಳಿದರೆ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಬಂದುಬಿಟ್ಟು ಭ್ರಮರಿ ಪ್ರಾಣಾಯಾಮ. ಭ್ರಮರಿ ನೋಡಿ. 2 ಕಿವಿಗಳನ್ನು ಮುಚ್ಚಿ ಉಸಿರನ್ನು ಬಿಡುವಾಗ ಈ ಜೇಂಕಾರ ಜೇಂಕಾರವನ್ನು ಮಾಡುವುದರಿಂದ ಮನಸ್ಸು ಶಾಂತವಾಗುವಂಥದ್ದನ್ನು ನಾವು ಕಾಣ್ತೀವಿ. ಇದು ಒಂದು ಪ್ರಾಣಾಯಾಮದ ಒಂದು ಪ್ರಕಾರ. ಇನ್ನು ಪ್ರಯತ್ನರಾಹಿತ್ಯವೇ ಇದರ ಒಂದು ಜೀವಾಳ. ಇದು ಯೋಗದ ಯಾವ ಹಂತವನ್ನು ಸೂಚಿಸುತ್ತದೆ? ಆಸನ, ಧ್ಯಾನ, ನಿಯಮ, ಪ್ರಾಣಾಯಾಮ. ಇದಕ್ಕೆ ಸರಿಯಾದಂಥ ಉತ್ತರ ಅದು ಧ್ಯಾನ. ಪ್ರಯತ್ನರಾಹಿತ್ಯವೇ ಇದರ ಒಂದು ಜೀವಾಳ. ಯಾವುದೇ ಒಂದು ಬಲವಂತದ ಪ್ರಯತ್ನವಿಲ್ಲದೆ ಮನಸ್ಸನ್ನು ಏಕವೃತ್ತಿಯಲ್ಲಿ ನಿಲ್ಲಿಸುವಂಥದ್ದಕ್ಕೆ ನಾವು ಧ್ಯಾನ ಅಂತಕೊಂಡು ಕರಿತೀವಿ. ಪ್ರತಿನಿತ್ಯ ನಾವು ಯೋಗದ ಪ್ರಕಾರಗಳಂಥ ಧ್ಯಾನ ಆಗಿರ್ಬೋದು, ಆಮೇಲೆ ಕಪಾಲಭಾತಿ ಆಗಿರ್ಬೋದು, ಪ್ರಾಣಾಯಾಮ, ಪೂರಕ, ರೇಚಕ ಮತ್ತು ಕುಂಭಕಗಳನ್ನು ನಾವು ಮಾಡೋದರಿಂದ ನಮ್ಮ ಮನಸ್ಸನ್ನು ಒಂದು ಹತೋಟಿಯಲ್ಲಿ ಇಟ್ಕೋಬೋದು. ನಮ್ಮ ಉಸಿರಾಟದ ಪ್ರಕ್ರಿಯೆ ಸಹಿತ ಸುಲಭಗೊಳ್ಳುವಂಥದ್ದು. ಮನುಷ್ಯನಿಗೆ ಯಾವುದೇ ರೋಗ ರುಜಿನಗಳು ಬಾಧಿಸಲ್ಲ ಹತ್ತಿಕೊಂಡು ಹೇಳ್ತೀವಿ. ಇನ್ನು ಪ್ರಾಣಾಯಾಮದಲ್ಲಿ ರೇಚಕ ಅಂದರೆ ಏನು? ಪ್ರಮುಖವಾಗಿ 3 ವರ್ಡ್ಗಳನ್ನು ಕಾಣ್ತೀವಿ: ಕುಂಭಕ, ರೇಚಕ ಮತ್ತು ಪೂರಕ ಹತ್ತಿಕೊಂಡ. ರೇಚಕ ಅಂದರೆ ಏನು? ಉಸಿರನ್ನು ತಡೆ ಹಿಡಿಯುವುದು, ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು, ಶಬ್ದ ಮಾಡುವುದು, ಶ್ವಾಸವನ್ನು ಹೊರಗಡೆ ಬಿಡುವುದು. ನೋಡಿ, ರೇಚಕ ಅಂತಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಶ್ವಾಸವನ್ನು ಹೊರಗಡೆ ಬಿಡುವುದು.
ಅಂದರೆ ನಮ್ಮ ಒಂದು ದೇಹದಲ್ಲಿ ಇರುವಂಥ ಒಂದು ಕಲ್ಮಶ ಗಾಳಿಯನ್ನು ನಿಧಾನವಾಗಿ ನಾವು ಹೊರ ಹಾಕುವುದಕ್ಕೆ ರೇಚಕ ಹತ್ಕೊಂಡು ಕರಿ. ಇನ್ನು ದೇಹ ಹಾಗೂ ಮನಸ್ಸುಗಳ ನಡುವೆ ಕೊಂಡಿಯಂತಿರುವಂಥ ಒಂದು ಕ್ರಿಯೆ ಯಾವುದು ಹತ್ಕೊಂಡು ಕೇಳಿದ್ದಾರೆ. ದೇಹ ಮತ್ತು ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಉಸಿರಾಟ. ನೋಡಿ, ಉಸಿರಾಟವು ವಿಶೇಷವಾಗಿ ಒಂದು ನಮ್ಮ ಭೌತಿಕ ಶರೀರ ಮತ್ತು ಅದೃಶ್ಯ ಮನಸ್ಸಿನ ನಡುವಿನ ನೇರ ಸಂಪರ್ಕ ಸೇತುವೆಯಾಗಿದೆ ಅಂತ. ಯಾಕಂದರೆ ಮನುಷ್ಯ ಒಂದು ಜೀವಿಸ್ಬೇಕಾದ್ರೆ ಒಂದು ಆಮ್ಲಜನಕವನ್ನು ಸೇವಿಸಿ ಇಂಗಾಲದ ಡೈಆಕ್ಸೈಡನ್ನು ಹೊರಗಡೆ ಬಿಡಲೇಬೇಕು. ಉಸಿರನ್ನು ತೆಗೆದುಕೊಳ್ಳೋಕೆ ನಾವು ಪೂರಕ ಅಂತ ಕರೆದ್ರೆ ಉಸಿರಾಟವನ್ನು ಬಿಡುವುದಕ್ಕೆ ರೇಚಕ ಅಂತಿಕೊಂಡು ಕರಿತೀವಿ. ಉಸಿರನ್ನು ತಡೆ ಹಿಡಿಯೋದಕ್ಕೆ ಕುಂಭಕ ಅಂತಿಕೊಂಡು ಕರಿತೀವಿ. ಇನ್ನು ಪ್ರಾಣಾಯಾಮದಲ್ಲಿ ಆಯಾಮ ಅಂದರೆ ಏನು? ನಿಗ್ರಹಿಸು ಅಥವಾ ನಿಯಂತ್ರಿಸು, ಬಿಡುಗಡೆ ಮಾಡು, ವೇಗಗೊಳಿಸು, ಮರೆತು ಬಿಡು. ಇದಕ್ಕೆ ಒಂದು ಸರಿಯಾದ ಉತ್ತರ ಬಂದುಬಿಟ್ಟು ಅದು ನಿಗ್ರಹಿಸು ಮತ್ತು ನಿಯಂತ್ರಿಸು. ಆಯಾಮ ಅಂದರೆ ಉಸಿರಾಟವನ್ನು ಒಂದು ಲಯದಲ್ಲಿ ನಿಗ್ರಹಿಸಿ ವಿಸ್ತರಿಸುವುದಕ್ಕೆ ನಾವು ಆಯಾಮ ಅಂತ ಕರಿತೀವಿ. ಪ್ರಾಣ ಅಂದರೆ ಉಸಿರು, ಆಯಾಮ ಅಂದರೆ ನಿಗ್ರಹಿಸು. ಸೂರ್ಯ ನಮಸ್ಕಾರವನ್ನು ಮಾಡುವಾಗ ಯಾವುದರ ಸಮೇತ ಮಾಡಬೇಕು ಎಂದು ತಿಳಿಸಲಾಗಿದೆ. ಮೌನವಾಗಿ, ಕಣ್ಣು ಮುಚ್ಚಿ, ಸಂಗೀತದೊಂದಿಗೆ, ಬೀಜ ಮಂತ್ರದ ಸಮೇತ. ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಬೀಜ ಮಂತ್ರದ ಒಂದು ಸಮೇತ. ಸೂರ್ಯದೇವನನ್ನು ಒಂದು ಪ್ರಾರ್ಥಿಸುತ್ತಾ ಜಲಮಂತ್ರದ ಜೊತೆಗೆ ಆಸನವನ್ನು ಮಾಡಬೇಕು. ಇವು HSRಗೆ ಸಂಬಂಧಪಟ್ಟಂತೆ ಮತ್ತು GPSTಗೆ ಸಂಬಂಧಪಟ್ಟಂತೆ ಅನೇಕ ಬುಕ್ಸು ಸಹಿತ ಅವೈಲೇಬಲ್ ಇರುತ್ತೆ. ನೀವು ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ಸ್ಗಳನ್ನು ಸಹಿತ ಪರ್ಚೇಸ್ ಮಾಡ್ಬೋದು. ಎಲ್ಲ ಟೀಚಿಂಗ್ ಎಕ್ಸಾಮು, ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಸಹಿತ ಸಿಗುತ್ತೆ. PSTR, GPSTR, HSTR ಎಲ್ಲ ಬುಕ್ಸ್ಗಳು ಸಹಿತ ಸಿಗುವಂಥದ್ದು. ಇವು HSTR ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಬುಕ್ಸು ನೋಡ್ಬೋದು. ನೀವು ಇವುಗಳಲ್ಲಿ ಯಾವುದೇ ಬುಕ್ಸ್ಗಳನ್ನು ಸಹಿತ ನೀವು ಪರ್ಚೇಸ್ ಮಾಡ್ಬೋದು. ಸೈಕಾಲಜಿ, ಇಂಗ್ಲೀಷು, ಕನ್ನಡ ಟೀಚರು, ಸೈನ್ಸ್ ಟೀಚರು, ಮ್ಯಾಥ್ಸ್ ಟೀಚರು ಇವೆಲ್ಲ ಅವೈಲೇಬಲ್ ಇರುವಂಥದ್ದು. ಇಷ್ಟು ಇವತ್ತಿನ ಕ್ಲಾಸು. ಪತಂಜಲಿ ಅಷ್ಟಾಂಗ ಯೋಗವನ್ನು ಕುರಿತು MCQ ಕ್ವಶನ್ಸ್ಗಳನ್ನ ನೋಡಿದ್ವಿ. ಬುಕ್ಸ್ ಬೇಕಾದ್ರೆ ಖರೀದಿ ಮಾಡ್ಬೋದು ಮತ್ತು ಈ ಆನ್ಲೈನ್ ಬ್ಯಾಚ್ ಕೋರ್ಸ್ಗೂ ಸಹಿತ ನೀವು ಜಾಯಿನ್ ಆಗ್ಬೋದು. 6 ಮಂತ್ ಬ್ಯಾಚ್ ಕೋರ್ಸ್ ಇರುತ್ತೆ. 9380850076 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.